ದಾಖಲಿಸಿ ನ್ಯಾಯ ಕೇಳಲು ಹೋದವರ ಮೇಲೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಮಧ್ಯರಾತ್ರಿ 2 ಗಂಟೆಯ ತನಕ ಮಹಿಳೆಯರನ್ನು ಠಾಣೆಯಲ್ಲೇ ಕೂರಿಸಿ ಕಳುಹಿಸಿರುವ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಲಾಗುತ್ತದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ನೊಂದ ಕುಟುಂಬಸ್ಥರು ದೀಪು ಮಂಜುನಾಥ್ ಮತ್ತು ಬಸವರಾಜ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ದಿನಗಳ ಹಿಂದೆ ಬೆಳ್ಳಾವರ ಗ್ರಾಮದ ನಮ್ಮ ಮನೆ ಮುಂದೆ ಸುಮಾರು 120ಕ್ಕೂ ಹೆಚ್ಚಿನ ಮೆಣಸಿನ ಬಳ್ಳಿ ಹಾಕಿದ್ದೆವು. ಅದನ್ನು ಅಲ್ಲಿನ ನಿಂಗರಾಜು ಎಂಬುವರ ಬಳ್ಳಿಯನ್ನು ಕಡಿದು ಹಾಕಿದ್ದರು. ಹಾಳು ಮಾಡಿರುವ ಬಗ್ಗೆ ಮಾಹಿತಿ ತಿಳಿದು ಅರೇಳಿ ಪೊಲೀಸ್ ಠಾಣೆಗೆ ದೂರನ್ನು ಅವರ ಮೇಲೆ ನೀಡಲಾಗಿತ್ತು. ಆದರೆ ನಿಂಗರಾಜ್ ಅವರು ನನ್ನ ಮನೆ ಹತ್ತಿರ ಬಂದು ಕೆಟ್ಟದಾಗಿ ಮಾತನಾಡಿದ್ದಲ್ಲದೆ ಜಾತಿ ನಿಂದನೆ ಮಾಡಿರುತ್ತಾರೆ. ಬೆದರಿಕೆ ಹಾಕಿ ನನ್ನ ಹೆಂಡತಿಗೂ ಕೆಟ್ಟ ಪದ ಬಳಸಿರುತ್ತಾರೆ. ನಮಗೆ ಭಯವಾಗಿ ಮತ್ತೆ ಪೊಲೀಸ್ ಠಾಣೆಗೆ ನಾನು ನನ್ನ ಹೆಂಡತಿ ಸ್ನೇಹಿತ ಶ್ರೀನಿವಾಸ್ ಬಸವರಾಜ್ ಜೊತೆ ದೂರು ನೀಡಲು ಹೋದಾಗ ನಮ್ಮನ್ನು ಒಂದು ಕೋಣೆಯಲ್ಲಿ ಕೂರಿಸಿ ಪಿಎಸ್ಐ ಬರುವವರೆಗೂ ಅಲ್ಲೇ ಕೂತಿರಬೇಕು ಎಂದು ಹೇಳಿದ ಅರೇಳಿ ಪೊಲೀಸ್ ಠಾಣೆಯ ಗುರುಮೂರ್ತಿ ಹಾಗೂ ಕೆಲ ಸಿಬ್ಬಂದಿಗಳು ನಿಂಗರಾಜ್ ಜೊತೆ ಮಾತನಾಡಿಕೊಂಡು ಅವರನ್ನು ಕಳುಹಿಸಿ ನಮ್ಮನ್ನು ಸುಮಾರು 10 ಗಂಟೆ ತನಕ ಕೂರಿಸಿದ್ದರು. ಠಾಣೆಯಲ್ಲಿ ಮಹಿಳಾ ಪೇದೆ ಇಲ್ಲದಿದ್ದರೂ ಮಹಿಳೆಯನ್ನು ರಾತ್ರಿ ಕೂರಿಸಿದ್ದರು. ಪೊಲೀಸ್ ಪೇದೆ ಗುರುಮೂರ್ತಿ ಹಾಗೂ ಶ್ರೀನಿವಾಸ್ ಎಂಬುವರು ನಮಗೆ ಕೆಟ್ಟ ಪದಗಳಿಂದ ಬೈಯತೊಡಗಿದ್ದರು. ನಾವು ಪ್ರಶ್ನಿಸಲು ಹೋಗಿದ್ದಕ್ಕೆ ಗುರುಮೂರ್ತಿ ಎಂಬುವರು ಬೆಲ್ಟ್ ಬಿಚ್ಚಿಕೊಂಡು ನನಗೆ ಹಾಗೂ ನನ್ನ ಜೊತೆ ಬಂದಿದ್ದ ಬಸವರಾಜ್ ಹಾಗೂ ವಿಕಲಚೇತನ ಎಂಬುದನ್ನು ನೋಡದೆ ಶ್ರೀನಿವಾಸ್ ಮೇಲೆ ಮನಬಂದಂತೆ ತಿಳಿಸಿದ್ದಾರೆ. ನನ್ನ ಹೆಂಡತಿ ಅವರ ಸ್ನೇಹಿತರನ್ನು ಕೇಳಿದಾಗ ನಿಮ್ಮ ಮೇಲೆ ಜಾತಿ ನಿಂದನೆ ಕೇಸ್ ಆಗುತ್ತದೆ, ರಾಜಿ ಮಾಡಿಕೊಳ್ಳಿ ಎಂದು ಹೆದರಿಸಿದರು. ಠಾಣೆಯಲ್ಲಿರುವ ಸಿಸಿ ಕ್ಯಾಮೆರಾ ಇದ್ದರೂ ಇವರು ಈ ರೀತಿಯ ವರ್ತನೆ ಮದ್ಯ ಸೇವನೆ ಕಾರಣ ಅತಿಯಾಗಿ ಮದ್ಯ ಸೇವನೆ ಮಾಡಿದ ಗುರುಮೂರ್ತಿ ತಾಳ್ಮೆ ಕಳೆದುಕೊಂಡಿದ್ದರು. ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ನಮ್ಮನ್ನು ಮನೆಗೆ ಕಳುಹಿಸಿದ್ದಾರೆ. ಅಷ್ಟೊತ್ತಲ್ಲಿ ಆನೆಗಳ ಕಾಟ ಬೇರೆ. ಮನೆಗೆ ಯಾವ ರೀತಿ ಹೋಗೋದು ಅಂತ ಪ್ರಶ್ನಿಸಿದ್ದಕ್ಕೆ ಶರ್ಟಿನ ಪಟ್ಟಿ ಹಿಡಿದು ಹೊರ ಹಾಕಿದ್ದಾರೆ. ಈ ರೀತಿ ವರ್ತನೆ ಮಾಡುವ ಸಿಬ್ಬಂದಿ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಅರಳಿ ಪೊಲೀಸ್ ಠಾಣೆಯಲ್ಲಿ ಕೆಲವರು ದರ್ಪ ದೌರ್ಜನ್ಯದಿಂದ ನಡೆದುಕೊಳ್ಳುತ್ತಿದ್ದು ಸಾರ್ವಜನಿಕರ ಜೊತೆಗೆ ಕೆಲಸ ಕಾರ್ಯಗಳನ್ನು ಕೇಳಲು ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ನಡೆಸುವ ಪ್ರಕರಣಗಳು ದಿನದಿಂದ ದಿನಕ್ಕೆ ನಡೆಯುತ್ತಿವೆ ಎಂದು ತಮ್ಮ ಅಳಲು ತೋಡಿಕೊಂಡ ಕುಟುಂಬಸ್ಥರು ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಮಾನ್ಯ ಪೊಲೀಸ್ ಅಧಿಕಾರಿಗಳ ಬಳಿ ತೆರಳಿ ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು. ಅಲ್ಲದೆ ಸುಮ್ಮನೆ ಸುಳ್ಳು ಎಂಬುದನ್ನು ನೋಡದೆ ನಮ್ಮ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬೆಳ್ಳಾವರ ಗ್ರಾಮದ ಶ್ರೀನಿವಾಸ್, ಕವಿತಾ, ಭಾಗ್ಯ ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.